ಒಂದು ಪ್ರಸ್ತಾಪನ ಕೊಟ್ಟರು. 12 ರೂಪಾಯಿ ಟಿಕೆಟ್ಗೆ ಕೊಡುವಂತ ಥಿಯೇಟರ್ಗಳನ್ನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಟ್ಟೋದು. ಸಿದ್ದರಾಮಯ್ಯನವ್ರ ಹತ್ರ ಫೈಲ್ ಇದೆ ನೋಡಿ, ಯಾಕೆ ಮಾಡಲಿಲ್ಲ ಅದನ್ನ? ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇತ್ತು ಜನತಾ ಟ್ಯಾಕ್ಸ್ ಕೊಟ್ಟಿದ್ರೆ. ನೀವು ಇಷ್ಟು ಯೋಗ್ಯತೆಯಿಂದ ಮಾತಾಡ್ತಾ ಇದ್ರಲ್ಲ. ಚಿ ಉದಯಶಂಕರ್ ಮಗ ಚಿ ಗುರುದತ್ ಎಷ್ಟು ಅಲಿತಾ ಇದಾರೆ ಗೊತ್ತಾ ಸೈಟ್ ತಗೋಬೇಕು ಅಂತ. ಚಿ ಉದಯಶಂಕರ್ ಅಂತ ಒಂದು ಮಹಾನ್ ಚೇತನಕ್ಕೆ ನೀವು ಒಂದು ಸೈಟ್ ಕೊಟ್ಟಿಲ್ಲ ರೀ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಒಂದು ಸೈಟ್ ಕೊಡ್ಲಿಲ್ಲ ರೀ. ನಾನೇ ಪರಮೇಶ್ವರ್ ಅವ್ರ ಮನೆಗೆ 10 ಸಲ ಆಲಿಸ್ಬಿಟ್ಟೆ ಕರ್ಕೊಂಡೋಗಿ. ಬಿಡಿಯಾಗಿ ಹೋದ್ವಿ, ಎಲ್ಗೆ ಹೋದ್ವಿ. ಕೊಡಬೇಕಾದಂತ ವ್ಯವಸ್ಥೆಗಳನ್ನು ನೀವು ಕೊಡ್ಲಿಲ್ಲ ರೀ. ನಾಟ್ ಓನ್ಲಿ ಕಾಂಗ್ರೆಸ್, ನಾಟ್ ಓನ್ಲಿ ದಿಸ್ ಇಸ್ ನಾಟ್ ಓನ್ಲಿ ಅಬೌಟ್ ಬಿಜೆಪಿ. ಎಲ್ಲ ಪಾರ್ಟಿಗಳು ಇರೋದೇ ಹೆಂಗೆ ನೀವು. ಉದಯಶಂಕರ್ ಸೈಟ್ ಕೊಟ್ಟಿದ್ದೀರೇನ್ರಿ? ನಟು ಬಲ್ಟು ರಿಪೇರಿ ಆಮೇಲೆ ಮಾಡಿರೋಂತೆ. ನೀವೇ ಪ್ರಶಸ್ತಿಗಳಲ್ಲಿ ಮಾನದಂಡ ಆಗ್ತಿರಲ್ರಿ. ಇಂಥವ್ರಿಗೆ ಇಂತಿಂತ ಪ್ರಶಸ್ತಿ ತಗೊಂಡ್ರೆ ಇಷ್ಟಿಷ್ಟು ಸವಲತ್ತುಗಳು ಬರುತ್ತೆ ಅಂತ ಕೊಡ್ರಿ. ಮೇಕೆದಾಟು ಯೋಜನೆ ಸ್ಟಾರ್ಟ್ ಮಾಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು. ನಿಲ್ಲಿಸ್ಬಿಟ್ರಲ್ರಿ ಅದನ್ನ. ಕೋರ್ಟ್ ಅಂತ ಹೇಳ್ಬಿಟ್ಟು ನೆಪ ಉಟ್ಬಿಟ್ಟು ಬಿಟ್ಬಿಟ್ರಲ್ಲ. ರವಿ ಗಾಣಿಗಂಗೆ ಏನ್ ಮಾಹಿತಿ ಕೊರತೆ ಇದೆಯೋ ಅಥವಾ ಏನು ಚಟನೋ, ತಾನು ಡಿ ಕೆ ಶಿವಕುಮಾರ್ ಅನ್ಕೊಂಡ್ಬಿಟ್ಟಿದಾರೋ, ತಾನು ಅಂಬರೀಷ್ ಅನ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ. ಇದು ಒಂದು ಪಕ್ಷ ಅಂತ ಬರಲ್ಲ. ನೀವೀಗ ನೀವೊಂದು ಸರ್ಕಾರದಲ್ಲಿದ್ದೀರಾ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ.